ಮಸ್ಕಿ ಮಕ್ಕಳು ಕೌಶಲ್ಯವನ್ನ ಬೆಳೆಸಿಕೊಳ್ಳಲು ಬಸವರಾಜ್ ಪಾಟೀಲ್ ಸೇಡಂ ಕರೆ ನೀಡಿದರು. ಮಸ್ಕಿ ಅಭಿನಂದನ್ ಸ್ಫೂರ್ತಿಧಾಮಕ್ಕೆ ಭೇಟಿ ನೀಡಿದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ನಾವು ಶಿಕ್ಷಣದ ಜೊತೆಗೆ ಹಲವಾರು ರೀತಿಯ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ವಿದ್ಯಾರ್ಥಿಗಳಿಗೆ ಕಷ್ಟಗಳು ಸರ್ವೇ ಸಾಮಾನ್ಯ, ಕಷ್ಟಗಳನ್ನು ಮೀರಿ ಮೆಟ್ಟಿ ನಿಂತಾಗ ಮಾತ್ರ ಪ್ರಪಂಚದಲ್ಲಿ ಸಾಧನೆ ಮಾಡಲು ಸಾಧ್ಯ. ಅಭಿನಂದನ್ ಸ್ಫೂರ್ತಿಧಾಮದಲ್ಲಿರುವ ಮಕ್ಕಳ ಕುಟುಂಬದಲ್ಲಿ ಕಷ್ಟಗಳಿರಬಹುದು, ಆದರೆ ಈ ಮಕ್ಕಳಿಗೆ ಸಾಧನೆ ಮಾಡುವ ಹುಮ್ಮಸ್ಸು ಖಂಡಿತವಾಗಿಯೂ ಇದೆ. ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಸಮಾಜದಲ್ಲಿ ಹೆಮ್ಮರವಾಗಿ ಬೆಳೆಯುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯರಾದ ವೀರೇಶ್ ಚೌಧರಿ, ಶಿಕ್ಷಕರಾದ ರಾಮಸ್ವಾಮಿ, ಮಹಾಂತೇಶ್, ಎಚ್ ಜಾಫರ್ ಮಿಯಾ, ಅಭಿನಂದನ್ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಹಂಪರಗುಂದಿ, ಶ್ರುತಿ ಹಂಪರಗುಂದಿ ಹಾಗೂ ಸದಸ್ಯರಾದ ಮಂಜುನಾಥ್ ಜೋಗಿನ್, ಬಸಲಿಂಗಪ್ಪ, ಬಾದರ್ಲಿ, ಕಾರ್ತಿಕ್, ಕಿಶೋರ್ ಹಾಗೂ ಅಭಿನಂದನ್ ಸ್ಫೂರ್ತಿಧಾಮದ ಮಕ್ಕಳು ಉಪಸ್ಥಿತರಿದ್ದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, NKS TV4 ಮಸ್ಕಿ.